ನಾನು ಅಂದ್ಕೊಂಡಿದ್ದು ಯಾವಾಗ ಆಗ್ತದೆ ಅಂತ ಗೊತ್ತಿಲ್ಲ, ಆದರೂ ಅದು ಆಗೋ ತನಕ ಟ್ರೈ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಬಿಟ್ಟು ನೋಡ್ತಿದ್ರಾ, ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರಿಗಾದರೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂದರೆ ಅಲ್ಲೇ ಪಕ್ಕದಲ್ಲಿ ರೆಡ್ ಕಲರ್ ಬೆಲ್ಲೈಕನ್ ಇದೆ, ಅದನ್ನು ಪ್ರೆಸ್ ಮಾಡಿ ಆಲ್ ಬಟನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡ್ತಿದ್ದ ನಾನು ಹಾಕುವ ವೀಡಿಯೋಸ್ನ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಇವತ್ತು ನಾನೊಂದು ಕಡೆ ಹೋಗಿದ್ದೆ, ಅಲ್ಲಿ ವ್ಲಾಗ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೆ. ಪ್ರತಿ ಸಲನೂ ನಾನು ಅಂದ್ಕೊಳ್ಳೋದೇ ಒಂದು, ಆಗೋದೇ ಇನ್ನೊಂದು. ಅಂದ್ಕೊಳ್ಳೋದು ಯಾವುದು ಕೂಡ ಆಗೋದಿಲ್ಲ. ಅಲ್ಲಕ್ಕಿ ಅಂತ ಹೇಳ್ತಾರಲ್ಲ, ಹಾಗೆ ಅಂತಲೇ ಹೇಳ್ಬೋದು. ಯಾವ್ದು ಅಂದ್ಕೊಂಡೋಗಿರ್ತದೆ ಅದು ಆಗೋದಿಲ್ಲ, ಆಗಬೇಕು ಅಂತ ಹೇಳಿದ್ರು ಆಗೋದಿಲ್ಲ, ಆಗಬಾರ್ದು. ಇದ್ದ ಕೆಲಸಕ್ಕೆ ಕೂಡ ರಜೆ ಮಾಡಿಕೊಂಡು ಈ ಕೆಲಸ ಆಗಬೇಕು ಅಂತೇಳಿ ಇನ್ನೊಂದು ಕಡೆ ಹೋಗಿ ಆಗುವಾಗ ಅಲ್ಲಿ ಏನಾಯಿತು, ಅಲ್ಲಿ ಅದು ಅಂದರೆ ನಾವು ಕಲ್ತದ್ದೇ ಒಂದು, ಇವಾಗ ಮಾಡ್ತಿರೋದ್ರಿಂದ ಆ ಥರ ಎಲ್ಲ ಇದ್ದರೆ ಯಾವುದು ಕೆಲಸ ಆಗೋದಿಲ್ಲ. ಹಾಗೆ ಏನನ್ನ ಮಾಡ್ತಿದ್ದೇವೆ ಅದನ್ನೇ ಮಾಡ್ಕೊಂಡು ಹೋದರೆ ಆಮೇಲೆ ನಮಗೆ ಲಾಸ್ಟಿಗೆ ಅದರಲ್ಲೇ ಕೆಲಸ ಸಿಗ್ತದೆ, ಅದರಲ್ಲೇ ಮೇಲ್ಗಡೆ ಹೋಗ್ಬೋದು. ಹಾಗೆ ಇವತ್ತು ನನಗೆ ಸ್ವಲ್ಪ ಬುದ್ಧಿವಂತ ಅಂತ ಹೇಳಿ ಅನ್ನಿಸ್ತದೆ. ಯಾಕಂತ ಹೇಳಿದರೆ ನಾನು ಬೇಡ ಇದರ ಬಗ್ಗೆ ಏನು ಮಾತಾಡೋದು ಬೇಡ. ನಿಮ್ಗೆ ಏನಾದರೂ ಕ್ವಶನ್ ಕೇಳಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲೇ ಕೇಳಿ. ಅದಕ್ಕೆ ನೀವು ಕ್ವಶನ್ ಕೇಳಿದರೆ ಮಾತ್ರ ನಾನು ಆನ್ಸರ್ ಮಾಡ್ತೇನೆ, ನಾನು ಇವತ್ತು ಎಲ್ಲಿಗೆ ಹೋಗಿದ್ದೆ ಅಂತ ಹೇಳಿ. ಪ್ರತಿ ಸಲ ನಾನು ಕ್ವಶನ್ ಕೇಳೋದೇ ಆಯಿತು, ನೀವು ಕಮೆಂಟ್ ಮಾಡೋದೇ ಆಯಿತು ಅಲ್ವಾ. ನೀವು ಯಾರು ಕೂಡ ಇಲ್ಲಿ ತನಕ ಕಮೆಂಟೇ ಮಾಡೋದಿಲ್ಲ, ನಾನೇ ಕೇಳ್ಕೊಳ್ದು ಕಮೆಂಟ್ ಮಾಡಿ ಅಂತ. ಆದರೂ ಒಂದೊಂದು ಕಮೆಂಟ್ ಬರೆದ್ರೆ ಒಂದು ಕಮೆಂಟ್ ಬರೋದಿಲ್ಲ ನಿಮ್ಮದು. ನಾನು ಅಂದ್ಕೊಂಡಿದ್ದು ಯಾವಾಗ ಆಗ್ತದೆ ಅಂತ ಗೊತ್ತಿಲ್ಲ, ಆದರೂ ಅದು ಆಗೋ ತನಕ ಟ್ರೈ ಮಾಡ್ತಾ ಇರೋದು. ಏನಾಗ್ತದೆ ಹೋಗ್ತದೆ ಎಲ್ಲನೂ. ಹಾಗೆ ನೋಡ, ಹಣೆ ಬರಹ ಅಂತೇಳಿ ಉಂಟಲ್ಲ, ಅದರಲ್ಲಿ ಹಾಗೆ ಎಲ್ಲಿಯಾದರೂ ಬೇರೆ ಕಡೆ ಹೋಗೋದು ಅಂತಿದ್ರೆ ಅದು ಹೋಗಬೇಕಾಗ್ತದೆ, ಇಲ್ಲೇ ಇರೋದು ಅಂತಿದ್ರೆ ಇಲ್ಲೇ ಇರಬೇಕಾಗ್ತದೆ. ನೋಡುವ ಎಂತಾಗ್ತದೆ ಅಂತ ಹೇಳಿ. ಅದೆಲ್ಲ ಬಿಡುವ. ಇವಾಗ ನಾನು ಹೋಗಿದ್ರ ಬಗ್ಗೆ ಮಾತಾಡ್ತೇನೆ. ನಾನು ಹೋಗುವಾಗ ವ್ಲಾಗ್ ಎಲ್ಲ ಮಾಡಬೇಕು ಅಂತೇಳಿ ಅಂದ್ಕೊಂಡೆ, ಅದು ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಇಲ್ಲಿಂದ ಹೊರಟಿದ್ದು ಅದು ಇರೋದು ವೈಟ್ ಫೀಲ್ಡಲ್ಲಿ. ನಾನು ಇಲ್ಲಿಂದ ಹೊರಟದ್ದು 8:30ಗೆ ಹೊರಟವಳು, ಅಲ್ಲಿ ತಲುಪಿದ್ದು 11:30. ನಾನು ಬೇಗನೆ ತಲುಪಿದ್ದೆ, 10 ಗಂಟೆಗೆ ತಲುಪಬೇಕಿದ್ದೆ. ಯಾಕೆ ಅಂತ ಹೇಳಿದ್ರೆ ಟ್ರಾಫಿಕ್ ಫುಲ್ಲು ಟ್ರಾಫಿಕ್. ಇದರಲ್ಲಿ ಅಲ್ಲಿ ಹೋಗಿ ಬಂದಾಗುವಾಗ ಸಾಕಾಗಿ ಹೋಯಿತು. ಒಂದು ದಿವಸ ರಜೆ ಮಾಡಿದ್ದು ಕೂಡ ಹೋದ ಕೆಲಸ ಕೂಡ ಆಗಲಿಲ್ಲ. ಒಂದು ದಿವಸ ರಜೆ ಮಾಡಿದ್ದು ಕೂಡ ವೇಸ್ಟ್ ಆಯಿತು. ಒಂದು ದಿವಸ ರಜೆ ಕೇಳಿಕೊಂಡು ಹೋದ್ದು, ಇವಾಗ ಆ ಕೆಲಸ ಆಗಲಿಲ್ಲ ಅಂತ ಹೇಳಿ ನಾನು ಎಲ್ಲರೆದುರು ಹೇಳಲಿಕ್ಕೆ ಒಂಥರ ನಾಚಿಕೆ ಆಗ್ತದೆ. ಎಲ್ಲರ ಜೊತೆ ಹೇಳ್ಕೊಂಡು ಹೋದ್ದು. ಹಾಗೆ ಆದರೂ ಪರವಾಗಿಲ್ಲ, ನೋಡುವ ಏನಾಗ್ತದೆ ಅಂತ ಹೇಳಿ. ಮತ್ತು ಹೇಳಿದಾಗೆ ಇನ್ನೊಂದು ಗುಡ್ ನ್ಯೂಸ್ ಏನಂತ ಹೇಳಿದರೆ, ನನಗಿನ್ನು 1000 ಸಬ್ಸ್ಕ್ರೈಬರ್ಸ್ಗೆ ನನಗೆ ಇನ್ನೂ ಎಷ್ಟು ಅಂತ ಹೇಳಿದರೆ 90 ಸಬ್ಸ್ಕ್ರೈಬರ್ಸ್ ಬಾಕಿ ಇದ್ದಾರೆ 1000 ಸಬ್ಸ್ಕ್ರೈಬರ್ಸ್ ಆಗಲಿಕ್ಕೆ. ಯಾರೆಲ್ಲ ವ್ಲಾಗ್ ನೋಡ್ಕೊಂಡು ಹೋಗ್ತಿದ್ದೀರಾ ಎಲ್ಲ ಕೂಡ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ನಾನು ಲಾಸ್ಟ್ ಅಂದರೆ ಫಸ್ಟಿಂದ ವ್ಲಾಗ್ ಹೋಗ್ತಾ ಬರ್ತಿದ್ದೇನೆ, ಅದನ್ನೆಲ್ಲ ನೋಡ್ಕೊಂಡು ಹೋಗಿ. ನಿಮಗೆ ಲೈವ್ ಬೇಕಂದರೆ ಕೇಳಿ, ನಾನು ಲೈವಲ್ಲಿ ವ್ಲಾಗ್ ಮಾಡ್ತೇನೆ. ಏನಾದರೂ ಫಂಕ್ಷನ್ ಇದ್ದದ್ದು ಆವಾಗ ನನಗೆ ವಾಚ್ ಅವರ್ಸ್ ಕೂಡ ಜಾಸ್ತಿ ಆಗ್ತದೆ. ಏನಾದರೂ ಇಂಪಾರ್ಟೆಂಟ್ ವಿಷಯ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿ ಸಲ ಹೇಳ್ತೇನೆ ಯಾವುದ್ರ ಬಗ್ಗೆ ವ್ಲಾಗ್ ಮಾಡಬೇಕು ಅಂತ ಹೇಳಿ. ನೀವು ಯಾರು ಕೂಡ ನನಗೆ ಆನ್ಸರ್ ಮಾಡ್ತಿಲ್ಲ ಅದರ ಬಗ್ಗೆ. ನೋಡುವ ನೆಕ್ಸ್ಟ್ ಆದರೂ ನೀವು ನಂದು 1000, ಯಾಕೆ ಮೇ ಬಿ ಹೀಗೆ ಕೂಡ ಆಗಿರ್ಬೋದು ಅಲ್ಲ, ಇವಳಿಗೆ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದಾರೆ, ಸುಮ್ಮನೆ ಯಾಕೆ ಕಮೆಂಟ್ ಮಾಡೋದು ಅಂತ. ಇವಾಗ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದವರಿಗೆ ಮಾತ್ರ ಅದು. ಈಗ 2K 3K 5K 10K 105K ಅವರಿಗೆಲ್ಲ ತುಂಬ ಕಮೆಂಟ್ಸ್ ಹೋಗ್ತದೆ. ಯಾಕೆ ಹೇಳಿ, ಅವರಿಗೆ ತುಂಬ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವರು ಸ್ವಲ್ಪ ಅವರಿಗೆ ಪಾಪ್ಯುಲಾರಿಟಿ ಎಲ್ಲ ಜಾಸ್ತಿ ಇದೆ, ಆ ಥರ ಆಗಿರ್ಬೋದು. ಆ ಥರ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ನೋಡುವ ನೀವೆಲ್ಲ ಕಮೆಂಟ್ ಮಾಡ್ತೀರಾ ಇಲ್ವಾ ಅಂತೇಳಿ. ಮಾಡಲಿಲ್ಲ ಅಂದರೆ ಬೇಡ, ಪರವಾಗಿಲ್ಲ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ವ್ಲಾಗ್ ಹಾಕ್ತಿರೋದನ್ನು ನೋಡ್ತಾ ಇರಿ. ಹಾಗೆ ವ್ಯೂವರ್ಸ್ ಕೂಡ ಅಷ್ಟೇ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಮತ್ತೆ ಹೇಳಿದಾಗೆ ನಾನು ಸ್ವಲ್ಪ ಕ್ಲಿಪ್ ತಗೊಂಡಿದ್ದೇನೆ, ಅಂದರೆ ವ್ಲಾಗ್ ಇತ್ತು ಸ್ವಲ್ಪ, ಅಲ್ಲಿ ಟ್ರಾಫಿಕ್ ಇದ್ದದ್ದು. ಆಮೇಲೆ ಅಲ್ಲಿ ಒಂದು ಹೋಗುವಾಗ ಸ್ವಲ್ಪ ಕಾರಂಜಿ ಟೈಪ್ ಇತ್ತು, ಅದೆಲ್ಲ ಇತ್ತು. ಅದನ್ನೆಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಅದನ್ನೆಲ್ಲ ಇದರಲ್ಲಿ ಅಪ್ಲೋಡ್ ಮಾಡ್ತೇನೆ. ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಇನ್ನೊಂದು ವ್ಲಾಗಲ್ಲಿ ಸಿಗುವ.